ಸರ್ ಏನಾಗಿದೆ ಗೊತ್ತಾ ಸರ್, ನಾನು ಇಲ್ಲಿ ಕೆಲಸ ಆಗಿರಲಿಲ್ಲ, ನಾನು RTI ಮುಖಾಂತರ ಇದೆಲ್ಲ ದಾಖಲೆಗಳು ತೆಗೆಸ್ತಾರೆ. ಇದೇ ಹಗರಣಗಳು ನಡೀತಾ ಇರೋದ, ನಾವು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ನಮಗೆ ಬೆದರಿಕೆಗಳು ಕೊಡ್ತಾರೆ. ಮೈಸೂರಿನ ಕುಕ್ಕರಹಳ್ಳಿ ಬಡಾವಣೆಯಲ್ಲಿ KRIDL ಇಲಾಖೆಯ ಕಾಮಗಾರಿ ಕುರಿತಾಗಿ ಹೊಸ ವಿವಾದ ಶುರುವಾಗಿದೆ. ಕಾಮಗಾರಿ ಪೂರ್ಣವಾಗಿ ನಡೆಸದೆ ಬಿಲ್ ಪಡೆದುಕೊಂಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದ್ದು, ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಆದರೆ ಹಿರಿಯ ಅಧಿಕಾರಿಗಳ ಗೈರು ಹಾಜರಿಯಲ್ಲೇ ತನಿಖೆ ಆರಂಭ ಮಾಡ್ತಾ ಇರೋದಕ್ಕೆ ಸ್ಥಳೀಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಗಂಭೀರ ಆರೋಪದ ತನಿಖೆಯನ್ನ ಪಾರದರ್ಶಕವಾಗಿ ಹಾಗೂ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲೇ ನಡೆಸಬೇಕು ಅಂತ ಒತ್ತಾಯ ಕೂಡ ಮಾಡಿದ್ರು. ಅವ್ರು ಇವತ್ತು ಬಂದಿದ್ದಾರೆ, ಅವ್ರ ಪಾಪ ಯಾರೋ ನಮ್ಮ ಮೈಸೂರು ಸಿಟಿ ಕಾರ್ಪೊರೇಷನ್ ಇಂಜಿನಿಯರ್ಗೆ ಮಾಹಿತಿನೇ ಇಲ್ಲ. ಇಂಜಿನಿಯರ್ ಸಾಹೇಬ್ರ ಹೆಸರು ಮೇ ಬಿ ಗೋಖಲೆ ಅಂತ. ಹೌದಾ ಸರ್? ನಿಮ್ಮದೆಲ್ಲ ಮಾಡಿರೋದ ಸರ್ ಸಸ್ಪೆಂಡ್ 2025 ಇದೇ ಕಾಂಕ್ರೀಟ್ ರಸ್ತೆ ಮೇಲೆ ಸಿಮೆಂಟ್ ರಸ್ತೆ ಹಾಕಿದ್ರು ಅಂತ ನೀವೇ ಸಸ್ಪೆಂಡ್ ಮಾಡಿದ್ದೀರಾ, ಹೌದಾ ಇಲ್ವಾ ಸರ್? ಮಾಡಿದ್ದೀರಾ ಅಂದಮೇಲೆ ಇವ್ರನ್ನ ಅಮಾನತುಗೊಳಿಸ್ಬೇಕು. ಎಸ್ ಸಿ ಸಾಹೇಬ್ರು ರಿಪೋರ್ಟ್ ಕೊಟ್ಟ ಮೇಲೆ ಏನಕ್ಕೆ ಸರ್ ನೀವು ಕೊಟ್ಟಿಲ್ಲ? ಅದನ್ನು ಏನಕ್ಕೆ ಸರ್ ಮಾಡಿಲ್ಲ ನೀವು ಅದನ್ನು? ದಯವಿಟ್ಟು ಇದೇನಾಗುತ್ತೆ ಪ್ರೊಸೀಜರ್ಸ್ ಏನಿದೆ ಸರ್? ಪ್ರೊಸೀಜರ್ ಇದನ್ನು ಮುಗಿಸೋಕ್ಕೆ ನಿಮ್ಮದು ಕಮಿಟಿ ರಚನೆ ಆಗಿ ಎಷ್ಟು ದಿವಸ ಆಯಿತು ಸರ್? ನನಗೆ ಅದೇ ಹೇಳಿ ಸರ್. ಕಮಿಟಿ ಆಯಿತು ಅಲ್ಲ, ಎಷ್ಟು ದಿವಸ ಆಯಿತು? 1 ತಿಂಗಳಿಂದ ನೀವು ಯಾಕೆ ಸರ್ ಬಂದ್ ಮಾಡಿಲ್ಲ? ಅದಕ್ಕೆ ಆನ್ಸರ್ ಕೊಡ್ಬೇಕು ತಾನೆ. ನಾವು ಎಷ್ಟು ಅಂತ ನಮ್ಮದು ಕೆಲಸಗಳು ಬಿಟ್ಕೊಂಡು, ನಾವು ಸಮಾಜ ಸೇವೆಯಲ್ಲಿರೋರು, ನಮ್ಮದು ಬೇರೆ ಪರ್ಸ್ನಲ್ ಅದೆಲ್ಲ ಬಿಟ್ಕೊಂಡು ಇದು ಎಷ್ಟು ನಿಮ್ಮ ಆಫೀಸಿಗೆ ನಾನು ಎಷ್ಟು ಸಲ ಬಂದಿದ್ದೀನಿ ಗೊತ್ತಾ? ನಿಮ್ಮನ್ನು ಲಾಸ್ಟ್ ಟೈಮು ಭೇಟಿ ಆಗಿದ್ದೀನಿ. ಮಾಡಿಕೊಡಿ ಸರ್ ಅಂತ 1 ತಿಂಗಳು ತೊಗೊಂಡ್ರಿ ನೀವು ಬರಲಿಕ್ಕೆ. ಕೆಲಸನ ಮಾಡಿ. ನನ್ನ ಹೆಸರು ಫಯಾಜ್ ಅಂತ ಸರ್, RTI ಕಾರ್ಯಕರ್ತ. ನಾನು ದಾಖಲೆ ಎಲ್ಲ ತಗೊಂಡು ನಾನು RTI ಹಾಕಿದ್ರೆ ನನಗೆ ಯಾವುದೇ ರೀತಿ ದಾಖಲೆ ಕೊಡಲಿಲ್ಲ ಇವರು. ನಾನು ಹೆಡ್ ಆಫೀಸ್ KRDL ಬ್ಯಾಂಗ್ಳೂರಿಗೆ ಹೋಗಿ ನಾನು ಕೊಟ್ಟಾಗ ಇನ್ಸ್ಪೆಕ್ಷನ್ಗೆ ಹಾಕ್ಕೊಂಡ್ರು. ನಾನು ಸತತ 2 ತಿಂಗಳಿಂದ ಫಾಲೋಅಪ್ ಮಾಡೋ ಹಾಕ್ಕೊಂಡ್ರು. SC ಸಾಹೇಬ್ರ ಜೊತೆ ನನಗೆ ಇನ್ಸ್ಪೆಕ್ಷನ್ ಹಾಕಿದ್ರು. ಆ ಬರೋ 2 ದಿವಸ ಮುಂಚೆ ಈ ರಸ್ತೆ ಹಾಕಿದ್ದಾರೆ. ನೀವು ಈ ರಸ್ತೆ ನೋಡಿದ್ರೆ ಈಗಲೇ ನೋಡಿ ಸರ್, 1.5-2 ವರ್ಷ ಆಗಿರೋ ರಸ್ತೆ ಥರ ಕಾಣಿಸ್ತಾ ಇದೆಯಾ ಈ ರಸ್ತೆ? ನೀವೇ ಹೇಳಿ. 2 ದಿವಸ ಮುಂಚೆ ರಸ್ತೆ ಹಾಕಿದ್ದಾರೆ, ಕ್ಯೂರಿಂಗ್ ಮಾಡಿಲ್ಲ. ಮೇನ್ ಪಾಯಿಂಟ್ ಏನಂದರೆ ಡಾಂಬರ್ ರಸ್ತೆ ಮೇಲೆ ಕಾಂಕ್ರೀಟ್ ರಸ್ತೆ ಹಾಕಿದ್ದಾರೆ. ಇದೇ KRDL ಸಂಸ್ಥೆಯಲ್ಲಿ 2025 ಇದರಲ್ಲಿ ಗುಲ್ಬರ್ಗಾದಲ್ಲಿ ಒಬ್ಬರು ಇದೇ ಥರ ಕೆಲಸ ಮಾಡಿದ್ದಾರೆ ಅಂತ ಇವರು ಸಸ್ಪೆಂಡ್ ಮಾಡಿದ್ದಾರೆ. ಗೋಖಲೆ ಅಂತ ಅವ್ರ ಹೆಸರು. ಮತ್ತು ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಇಲ್ಲಿ ಆ ಥರ ಆಗಿದ್ರು. SC ಸಾಹೇಬ್ರು ರಿಪೋರ್ಟ್ ಕೊಟ್ಟಿದ್ರು, ಅವ್ರು ಯಾವುದೇ ರೀತಿ ಆಕ್ಷನ್ ತಗೊಳ್ತಾ ಇಲ್ಲ. ಇದರಲ್ಲೆಲ್ಲ ದೊಡ್ಡವರು ಕೈವಾರ ಇದೆ ಸರ್. SC ಸಾಹೇಬ್ರು ನಾನು ತುಂಬ ಒಳ್ಳೆಯವರು ಅಂತ ಅವ್ರಿಗೆ ಅವತ್ತು ಎಲ್ಲ ಇನ್ಸ್ಪೆಕ್ಷನ್ ಕೋಆಪ್ರೇಟ್ ಮಾಡಿದ್ದಾರೆ. ಆದರೆ ಇವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವರು ಬರಬೇಕಾಗಿದ್ದು ಇದು ಸ್ಪಾಟ್ ಇನ್ಸ್ಪೆಕ್ಷನ್ಗೆ. ಈ ಮೂಲ ಕಾರಣ ಯಾವ ಅಧಿಕಾರಿ ಆಗ್ತಾರೆ? ತಿಪ್ಪಾರೆಡ್ಡಿ ಅವರು ಸರ್. ಅವ್ರ ಜೊತೆ SC ಸಾಹೇಬ್ರು ಸೇರ್ಕೊಂಡಿದ್ದಾರೆ ಸರ್. ಅವರು ಇನ್ವಾಲ್ವ್ ಇದ್ದೆ. ಅವರಿಬ್ಬರು ಇದಕ್ಕೆ ಕಿಂಗ್ ಪಿನ್ ಬಂದು ತಿಪ್ಪಾರೆಡ್ಡಿ ಅವರು ಸರ್. ಇನ್ನು ಸ್ಥಳೀಯ ನಿವಾಸಿಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಕಾಮಗಾರಿ ನಿಜವಾಗಿ ನಡೆದಿದೆಯೇ, ಎಷ್ಟು ಪ್ರಮಾಣದಲ್ಲಿ ನಡೆದಿದೆ, ಹಾಗಾದ್ರೆ ಇನ್ನು ಸಾರ್ವಜನಿಕರ ಹಣವನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರಾ ಎನ್ನೋ ಒಂದು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಯಾವುದೇ ಲೋಪ ಕಂಡು ಬಂದ್ರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ದಾರಿ ತಪ್ಪಿಸ್ತೀನಿ ಅಂತ ಯಾವ ದಾರಿ ತಪ್ಪಿಸರು? ಏನ್ ಹಿಂಗ್ ಮಾತಾಡ್ತೀನಿ? ಮಾತಾಡು. ದಾರಿ ತಪ್ಪಿಸ್ತೀನಿ, ದಾರಿ ಏನಂದ್ರಿ ಗೊತ್ತಾ? ರೆಡ್ಡಿ ಬರೋದ್ ಬೇಡ, ಅವ್ರು ಬೆಳೆದ್ ಬೇಡ ಅಂತಿರಲ್ಲ ಅಂತ ಹೇಳಿದ್ರ ಅವ್ರೀಗ? ಸರ್ ಅವ್ರು ಹೇಳ್ತಾರೆ ಸರ್, ನೀವು ಅವ್ರು ಹೇಳಿದ್ರ ಸದ್ಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದು ತನಿಖೆಯ ವರದಿ ಬಳಿಕವೇ ಆರೋಪದ ಸತ್ಯಾಸತ್ಯತೆ ಸ್ಪಷ್ಟವಾಗುತ್ತೆ.